ಅಲ್ಲ ಕಣಪ್ಪ, ಗೊತ್ತಾಯ್ಕಿಲ್ವಪ್ಪ, ಹೇಳಪ್ಪ ನೀನೇ. ಆ ಅವ ಅಮ್ಮನ ತಳ್ಳಿಬಿಟ್ಟು ಇವಳು ಈ ಕೆಲಸ ಮಾಡಿಬಿಟ್ಲಲ್ಲ. ಪಪ್ಪ ವಾತಾರ್ಲು ಹೋಗಿದೆ, ಏನು ಮೀಕೆ ಎದ್ದಿಲ್ಲ ಕಣಪ್ಪ. ತಲೆನೋವು ತಲೆನೋವು ಅನ್ಕ ಮನ್ಗದಲ್ಲ. ಯಾರು ಹೆಚ್ಚು ಕಮ್ಮಿ ಆದರೆ ಜನಗಳು ಒಸಿ ದೂರರಪ್ಪ, ಒಸಿ ಮಾತಾಡಾರ. ಹಿಂಗೆ ಇವ ಅಮ್ಮನ ಸಾಯಂಕಾಲದಲ್ಲಿ ಹಿಂಗೆ ತಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಲಲ್ಲ ಅಂತವ. ಇವಳಿಗೆ ಹಾಕ್ಬೇಕು ಎಲ್ಲವ. ಹಿಂಗೆ ಆಡ್ತಾಳಲ್ಲ ಚಂದಪ್ಪ ಇವಳ್ದು. ಕಂತೆಗೆ ತಕ್ಕಂಗೆ ಬಂತೆ ಅಂತ ಅವನು ಜೊತೆ ಕುತ್ಕೊಂಡು ಜೊತೆ ಸೇರ್ಕೊಂಡು ಹಿಂಗೆ ಆಡ್ತದಲ್ಲ ಚಂದವ. ಎಲ್ಲಾರೇ ಉಗಿದ್ಬಿಟ್ಟು ಇದೇನು ನೀನು ಆಡ ಅವತಾರ ನೀನು ಹಿಂಗೆ ಮಾಡೋದು ನೀನು ಅಮ್ಮನಿಗೆ ಒಳ್ಳೆ ರೀತಿ ಬುದ್ಧಿ ಕಲಿ ನೀನು ಅಂದ್ಕೊಂಡು ಮಗಳಿಗೆಲ್ಲಾರು ಬುದ್ಧಿ ಹೇಳ್ದಾನೆ ಬಿಟ್ಟು ಮಗಳು ಮಾಡಿ ಸರಿ ಅನ್ನೋ ಥರದಲ್ಲ ಆಡ್ತಾ ಕುಂತದಲ್ಲ ಹೂವ ಸರಿಯಾ? ಹೋಗ್ದೀವಿ ನಾನುವೇ ಸರಿಯಾಗಿ ಒಂದು ರಾತ್ರಿ ಎಲ್ಲ ಈಚರ್ ಕುಣ್ಸಿದೆ ಮಗಳೇ. ನಾನೇನು ಸರಿ ಅಂದನವ? ಸರಿ ಅಂದಾನೆ ಹೇಳು, ನಮಗೂ ಅರ್ಥ ಆಯ್ಕಿಲ್ವಾ? ಈ ನಿಮ್ಮ ಅವ್ವ ಮುಂಡೆಗೆ ಮಾತ್ರ ಇನ್ನೂ ಅದೇನಾಗಬೇಕೋ ಕಾಣೆ. ಅವಳಿಗಂತೂ ಅರ್ಥ ಆಯ್ಕಿಲ್ಲ ಅವಳಿಗೆ, ಲೋಪರ್ ಬಡ್ಡಿಗೆ ಅವಳಿಗೆ. ಅಲ್ಲ ಅರ್ಥನೇ ಮಾಡ್ಕೊಳಕ್ಕಿವಲ್ಲ ಮಗ ಇವಳು. ಹೇಳ್ತೀಯ ನೀನು ತಿರ್ಗಾ ನನಗೆ ಮಾತಾಡ್ತಾಳೆ. ಅಲ್ಲ ಮರಿಯ ನೀನು ಹಂಗೆ ಮರಿಯ, ನೀನು ಹಿಂಗೆ ಮರಿಯ ಅಂತವ. ನನಗೆ ಹತ್ತಿದ ಕೋಪಕ್ಕೆ ಮನೆ ಒಳಗೆ ಸೇರಿಸ್ಬಾರ್ದು ಅಂದ್ಕೊಂಡು ಸುಮ್ಮನಿದ್ದೆ. ಜೊತೆಗೆ ಆಟ ಬೇರೆ ತಂದು ನಿನ್ಸ್ಕೊಬಿಟ್ಟವ್ರೆ. ಮನೆ ಬಾಕ್ಲಲ್ಲಿ ಆಟ ನಿಂತದೆ, ಇವ್ರು ಬೀದಿಲ್ ಕೂತವ್ರೆ. ನೋಡಿದವ್ರೆಲ್ಲ ನನಗೆ ಯಾಕೆ ಏನು ಏನು ತಲೆನೇ ಕೆಡಿಸ್ಬಿಟ್ರು. ಅದಕ್ಕೆ ಅತ್ತಾಗ ಓರಿ ಅತ್ತಾಗೆ ಅಂದ್ಬಿಟ್ಟಂಗೆ ಮನೆ ಒಳಗೆ ಬಿಟ್ಟೆ. ಬಡ್ಡೆವು ಎಲ್ಲಿ ಹೋದವು ಅಂದ್ಬಿಟ್ಟು ಇಲ್ಲಾರು ಮನೆ ಒಳಗೂ ಸೇರ್ಸ್ಕೊತಿಲ್ಲ. ನಾನು ಒಂದು ರಾತ್ರಿ ಎಲ್ಲವ ಆಚೆ ಕುಣ್ಸಿನಿ ಮಗ. ನಾನಿನ್ನು ಒಳಗೆ ಬಿಟ್ಕೊಂಡು ಕೂತಿದ್ದೆ ಅವ್ರನ್ನ. ಬಡ್ಡೆ ತಾವು ಏನತ್ತಾಗ ಒಂಚೂರು ನಿಮ್ಮ ಮೌನವೇ ಅರ್ಧ, ನಿಮ್ಮ ಮೌನಿಂದನೇ ಅರ್ಧ ಅರ್ಧ ಹಾಳಾಗಿದ್ದವಳು. ಸುಮ್ಮನೆ ಇವಳು ಸುಮ್ಮನೆ ಇರ್ದಾನೆ ಬಿಟ್ಟು ಅದು ಇದು ಅಂದ್ಕೊಂಡು ಮಗಳು 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 ಅಂದ್ಕೊಂಡು ಅವಳು ಮಾಡಿ ಸರಿ ಅಂದ್ಕೊಂಡು ಅವಳನ್ನ ಅರ್ಧ ಹದ್ಗೆಡ್ಸ್ತಾಳೆ ನಿಮ್ಮ ಅವ್ವ. ಕಾಣೆ ಕಣಪ್ಪ, ಅದೇನಂಗ ಆಡೋದು ಅವ್ವ. ಒಂದು ಅರ್ಥ ಆಯ್ತಲ್ಲ. ತಿರ್ಗವ ನಾನು ಹೋಗ್ಬೇಕಾಗಿತ್ತಂತೆ ನಮ್ಮ ತಂಗಿಗೆ ಯಾಕಂಗಂದ್ರಿ ನೀವು ಅಂತವ. ಅಲ್ಲ ನಾನು ಹೋಗ್ಬೇಕಾಗಿತ್ತಪ್ಪ, ನಾನು ನಿಂತ್ಕೋಬೇಕಾಗಿತ್ತ. ಇವತ್ತು ಅವ ಅಮ್ಮ ಮೇ ಕೇಳ್ದಾನೆ ಮನಗದಲ್ಲ. ಇವತ್ತು ಅವ ಅಮ್ಮನ ಕಷ್ಟ ಸುಖ ನೋಡೋರು ಯಾರಿದ್ದಾರು. ಕಂಬ್ಲಿ ಏನಂತ ಎಲ್ಲಿ ತಂದಳವ, ಎಲ್ಲಿ ತಂದಳು ಹೇಳು ನೀನೇ. ಆವತ್ತೇ ಸುಮಾರ ಖರ್ಚಾಗದೆ. ತಲೆನೋವು ಅನ್ಕ ಮೇಕೆ ಇದ್ದಿಲ್ಲವಮ್ಮ. ಏನಾರು ಹೆಚ್ಚು ಕಮ್ಮಿ ಆದ್ರೂ ತಾನೇ ಇವಳನ್ನ ಒಸಿ ದೂರ ಜನಗಳು. ಇವಳು ಸಾಯ ಗಂಟ್ಲು ಅನ್ನ ತಪ್ಪ ಅದನ್ನ ತಲೆ ಮೇಲೆ ಕೊತ್ಕೊಂಡು ಸಾಯ್ಬೇಕಾಯ್ತದೆ ಇವಳು. ಅವಮ್ಮನಿಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಮೊನ್ನೆ ದಿವಸ ಚೆನ್ನಾಗಿ ಮಾತಾಡ್ತು ಕಣವ. ಮಾತಾಡ್ತದೆ ಚೆನ್ನಾಗೇ. ತಲೆ ನೋದದಂತೆ ಏನು ತಲೆ ನೋಯ್ತದೆ ಕಣ, ತಲೆ ಎಲ್ಲ ತಿರುಗ್ದಂಗೆ ಆಯ್ತದೆ, ರಕ್ತ ಎಲ್ಲ ಹೊಂಟೋಗೋದಲ್ಲ. ಅದಕ್ಕೇನೋ ಕಣೆ ಪಾಪ ಒಸಿಯ ಎದ್ದೆಲ್ಲ ವಾತಾರ ಹೋಗಿದೆ ಮನಗ್ದಂಗೆ ಮನ್ಗದೆ. ನಮಗೆ ಒಂಥರ ನಾಚಿಕೆ ಕಣಪ್ಪ. ಅಲ್ಲ ಒಂದೂರಲ್ಲಿ ನಮ್ಮ ಅಕ್ಕ ಅವಳೆ, ನಾವು ಹೆಂಗಿರ್ಬೇಕು ಏನು ಎಂತು. ನಮ್ಮ ಅಕ್ಕನ ಮಕ್ಕಳು ಚೆನ್ನಾಗವ್ರೆ, ಅದೇ ಹೊಟ್ಟೆ ಉರಿಯಲ್ಲ ಅವಳಿಗೆ. ಚೆನ್ನಾಗವ್ರೆ ಬದುಕ್ತವ್ರೆ ಅನ್ನೋದೇ ಹೊಟ್ಟೆ ಉರಿ ಕಣಪ್ಪ. ಅದೆಲ್ಲನೂ ಮಾಡ್ತಾರೆ ಬಿಡವ, ಅವನು ಮಗಳುವೆ ಬದುಕತ್ಕೊಂಡ್ರು ಬಾಯ್ ಬಿಡ್ಕೊತಾರೆ. ಹೇಳ್ತೀಯೇ ಅವನು ಹೆಂಗ ಆಡ್ತದೆ ಗೊತ್ತಾ? ಹೂವು ಆಡೋದು ನೋಡಿದ್ರೆ ನನ್ಗೆ ಹುಸಿ ಕೊಪ್ಪ ತಗಿಲ್ಲ ಕಣಪ್ಪ. ಎಲ್ಲಾರೇ ಅವ್ಳು ತಪ್ಪು ಮಾಡಿದಾಗ ನಿನ್ನ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲಾರೇ ಅದನ್ನ ಸರಿ ಮಾಡಬೇಕು ಹೊರ್ತು ತಿರ್ಗವ ನೀನು ಮಾಡಿದೆ ಸರಿ ಕಣವ, ನೀನು ಮಾಡಿದೆ ಸರಿ ಕಣವ ಅಂದರೆ ಅಯ್ಯೋ ನಾನು ಮಾಡಿರೋದು ಸರಿ ಏನೋ ಅಂತ ಅವಳು ಅನ್ಕೋತಾಳಪ್ಪ. ಇವ್ರು ತಂದೆ ತಾಯಿ ಆದವ್ರು ಇವ್ರು ಬುದ್ಧಿ ಹೇಳ್ಬೇಕಾನೆ ಇವಳು ಅವ್ವ ಆದಳು. ಈ ಮುಂಡೆ ಬುದ್ಧಿ ಹೇಳಲ್ಲ, ಇವಳೇ ಬೇಕಾದ್ರೆ ಎತ್ಕೊಡ್ತಾಳೆ ನಿಮ್ಮವ್ವ. ನೀನು ಸಾಮಾನ್ಯದವಳು ಅನ್ಕೋಬೇಡ. ಇದು ಇದಕ್ಕಪ್ಪ ಇಷ್ಟೊಂದು ಕಾಯಿಲಾಗಿದೆ ನೀನ್ ತಾನೇ? ಇಲ್ಲೇ ಸೇರ್ಕೊಂಡು ಕುಂತಾಳೆ. ಟೈಮ್ ಊಟ ಇಲ್ಲವ. ಅವಳು ಕಾಳಿ ತಂದು ಮುಡ್ಗೋಳು ಊಟವ. ಪಾಪ ನಾನು ಉಣ್ಣೋದಕ್ಕೆ ಎಷ್ಟೊತ್ತದು ಆರೋಗೋದು. ಪಾಪ ತಂದು ಮುಡ್ಗೋಳು ಮಾತ್ರ 3 ಹೊತ್ತುವೆ. ನಾನು ಅತ್ತಾಗಿತ್ತಾಗ ಹೊಂಟೋಗೋನಲ್ಲ, ಬರೋದಕ್ಕೆ ಆರೋಗಿರೋದು ಏನು ನಾನೇ ಹಿಡಿದ್ರೆ ಉಣ್ಣೋನು, ಇಡೀನಿ ನಾಯಿಗೆ ಹಾಕೋನು. ಹಿಂಗೆ ಮಾಡಿ 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 ಉಣ್ಣಕ್ಕಾಗ್ನಿಲ್ಲಕ್ಕಲ್ಲ. ಅದಕ್ಕೆ ಇನ್ನೇನು ಮಾಡಿ ನಮ್ಮ ಮನೆ ಬರ ಸುಮ್ಮನೆ ಇರತ್ತಾಗೆ. ಸಿಕ್ಕಿಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ ಕಣಪ್ಪ. ನಾನೇನೋ ಮಾತಾಡೋಣ, ಏನು ಮಾತಾಡೋಣ. ಈಗ ಅದೇನೋ ಮನೆ ಬಿಟ್ಟು ಹೋಗು ಅಂತ ಅಂದರು ಅನ್ಕೊಂಡು ಹಂಗೆ ತುಂಬ್ಕೊ ಬಂದವಳೆ. ಇರಲಿ ಬಿಡೋದು, ಎಷ್ಟು ದಿವ್ಸ ಕಂಟಿದ್ದವಳು ಇರಲಿ, ಇದ್ಕೊಂಡು ಹೋಗಲಂತೆ. ಒಟ್ಟಿನಲ್ಲಿ ಅಲ್ಲಾರೆ ಚೆನ್ನಾಗಿ ಇದ್ಬಿಟ್ರೆ ಅಷ್ಟು ಸಾಕು ನಮಗೆ. ಹಂಗೆ ಅಲ್ಲೇನಾರು ಕಿತಾಪತಿ ಮಾಡ್ಬಿಟ್ಟಳು ಅಂತ ಹೆದರಿಕೆ. ಏನು ಕಿತಾಪತಿ ಮಾಡೋಳು? ಕುಣಿಸ್ಬಿಟ್ಟು ಹೇಳು, ನಿನ್ನ ಕೆಲಸ ಎಷ್ಟು ನೀನೆಷ್ಟು ಅಷ್ಟು ನೋಡ್ಕೊಂಡು ಇರಬೇಕು ನೀನು ಅಂತ ಹೇಳಪ್ಪ. ಬೆದರಿಕೆ ಉಡ್ಸಿವ್ನಿ ಅವತ್ತೇ. ಬೆಳಗಾನ ಅಮಾಸೆ ದಿವಸ ಬೆಳಗಾನ ಒಂದು ರಾತ್ರಿ ಎಲ್ಲ ಬೀಜಲ್ ಕುಣ್ಸಿವ್ನಿ. ಇನ್ನೇನು ಮಾಡ್ಬೇಕವ ಅವ್ರಿಗೆ? ಒಡೆನ ಸಣ್ಣ ಎಣ್ಣ ಹೊಡೆಯೋಕ್ಕೆ, ಹೊಡೆದು ಬುದ್ಧಿ ಕಲ್ಸೋಕ್ಕೆ ಅರ್ತ್ಕೋಬೇಕು ತಾನೆ. ಅರ್ತ್ಕೊತಾಳು ಅರ್ತ್ಕೊತಾಳಕ್ಕಂತ ಹೋಗು. ಹೊಸಿ ಚೆನ್ನಾಗಿ ಅರ್ತ್ಕೊಳಕ್ಕಲ್ಲ ಅವಳು ಒಕ್ಕ ಹಾಕೊಂಡು ಕೂಡಲೇ ಆಡಿ ಚೋಡಿ ಆಡೋಳು ಅರ್ತ್ಕೊತಾಳೆ. ಅಲ್ಲ ಕಣಪ್ಪ, ನಿನ್ನ ಕಂಡಂಗೆ ನಾನು ಆಸೆ ಮಾಡೋಕ್ಕಿಲ್ವಪ್ಪ. ಆ ಮೊಗ್ಗಿಗೆ ನಾನು
ಕಾಣ್ದಂಗೆ ಹೋಗಿ ತಿಂಡಿ ತಗೊಳಕಿಲ್ಲ ಕಣಪ್ಪ. ಎಲ್ಲಿ ಕಂಡ್ರುವೆ ತಿಂಡಿ ತಗೊಡ್ತೀನಿ. ಆ ಗೋವಿಂದ ಅಷ್ಟೇ ಎಲ್ಲಾರ ಕಂಡ್ರುವೆ ಅವ ಬೀರ ಬಂದಿದ್ದ ತಕೊಟ್ಟೆ ಕಣವ, ಬೀರ ಬಂದಿದ್ದ ಕೊಟ್ಟೆ ಕಣವ, ಹತ್ತು ಕೊಟ್ಟೆ ಇತ್ತು ಕೊಟ್ಟೆ ಕಣವ ಅಂತ ಹೇಳ್ತಾನೆ. ನಾನು ಎಲ್ಲಾರು ಸಿಕ್ಲಿ ಮುಗಿಗೆ ಒಂದು ದಿವ್ಸಲು ಹಂಗೆ ಬರೀ ಕೈ ಕಳಿಸಿಲ್ಲ. ಇದ್ದಿದ್ಕೆ ಒಂದು 10 ರೂಪಾಯಿ ಇದ್ರುವೆ ಯಾಕೆ ಕುರ್ಕುರಿಯೋ ಏನೇನಾರು ತಗೊಡೋದು. ಅಯ್ಯೋ ತಿನ್ಲಿ ನನ್ನ ತಂಗಿ ಮಗನಿಗೆ ಇನ್ಯಾರಿದಾರು ಏನಾರು ಅಪ್ಪಿದ್ದಾನ ಅಂತ ನಾವು ಅಷ್ಟು ಆಸೆ ಮಾಡೋದು. ಹೇಳ್ಬೇಡ ಕಣಪ್ಪ ನಿಮ್ಮ ಅವ್ವನಿಗೆ. ಅಯ್ಯೋ ಹೇಳಿದ್ರೆ ಏನಾರು ಅಂತಾಳೆ ಅಂತವ ನಾವು ಅಷ್ಟು ಕಂಡಂಗೆ ಅಷ್ಟು ಮಾಡಿದ್ರು ಇವಳಿಗೆ ನನ್ನ ಮೇಲೆ ಯಾಕಪ್ಪಿನ ದ್ವೇಷ ಎಲ್ಲರೂ ಕೂಟಿ ಹೇಳ್ಕೊಬರೋದು ಕಣಪ್ಪ. ಯಾವ ಅಕ್ಕ ಇದ್ದಾಳೆ ನನಗೆ, ಯಾರೂ ಇಲ್ಲ ನನಗೆ. ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ಕೊಬತ್ತಾಳೆ ಕಣಪ್ಪ. ಎಲ್ಲರೂ ಹಂಗೆ ಕೇಳೋದೇ. ಯಾಕೆ ನಿನ್ನ ತಂಗಿ ನೀನು ಮಾತಾಡೋಕ್ಕಿಲ್ವಾ, ಜಗಳವ ಏನು ಎಂತು ಅಂತ ಜನಗಳು ನನ್ನ ಕೇಳ್ತಾರೆ. ಗೊತ್ತಾಯ್ಕಿಲ್ವಪ್ಪ ಇವಳಿಗೆ. ಒಂಥರ ಜನಮಾನ ಒಗ್ದದ್ದು ಬಡ್ಡಿದಕ್ಕೆ ಸುಮ್ಕಿರೋದು. ಬಡ್ಡತ್ತದದು ಜನಮಾನ ಒಗ್ಗದ. ಜನಮಾನ ಒಗ್ದದ್ದು ಬಡ್ಡಿದು ಏನು ಮಾಡಿಯೇ ಮಾತಾಡೋರು ಬಣ್ಣಗೆ ಏಳು ಅಂದ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ನೀ. ಅಪ್ಪ ನಾಷ್ಟ ಮಾಡ್ದ? ಇಲ್ಲ ಕಣವ ಇನ್ನೂ ಮಾಡಲಿಲ್ಲ. ರಶ್ಮಿ ಮಕ ತೊಳ್ಕೊತ ಅಂದ್ಲು ಬಿಸಿನೀರವೆ ಅಂತ. ನಾನು ಬತ್ತಿನ ತಾಡವ ಹಂಗೆ ಅನ್ಕೊಂಡು ಬಂದೆ. ಎಲ್ಲವ ನಿನ್ನ ಗಂಡ? ತಾಡ್ತಾವ್ರೆ ಹಸಿ ಕಾಯಿಗಳು ಅದು ಇದು ಎಲ್ಲವೇ. ಅವ ಸುಮಾರು ಸಿಂಗ್ ಹೊಲ್ತಕ್ಕೆ ಅಲ್ಲಿ ಮೆಣಸ್ಕಾಯಿ ಸೊಸಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಟಮಟೆ ಸೊಸಿ ನೆಡ್ಸ್ತು, ಆಮೇಲೆ ಮೆಣಸ್ಕಾಯಿ ಸೊಸಿ ನೆಡ್ಸ್ತು. ಹೊಲ್ದಿಕ್ಕನೆ ಆಯ್ತಲ್ಲ ಇಲ್ಲಿ ಬಂದೆ ನೋಡಿತಿಲ್ಲ ಕಾಯಿಗಿ ಎಲ್ಲ ಬಿದ್ದವೆ. ಇವಾಗ ಸಂದು ಕೆಲಸ ಆಯ್ತದೆ ಇಲ್ಲೇ. ನಾಷ್ಟ ಮಾಡ್ಕೊ ಬಂದ? ಹ್ಞೂ ಮಾಡ್ಕೊ ಬಂದೆ ಕಣಪ್ಪ. ಮಧ್ಯಾಹ್ನಕ್ಕೆ ಊಟ ಕೊಟ್ಟು ಕಳಿಸ್ತೀವಿ ಅಂದವ್ರೆ. ಹೆಂಗೆ ಗೊತ್ತಾ ಖಾರ ತಳ್ಳು ಇನ್ನೇನು ಮಾಡಿಯೇ? ಅಯ್ಯೋ ಇನ್ನೇನು ಮಾಡಿ ಸುಮ್ಕಿರಪ್ಪ. ಕೂತ್ಕೊಂಡ್ರೆ ಅದ ಏನಾರು ಭಂಗ ಮಾಡ್ತಾರೆ. ಮಾಡಬೇಕು ಕಣವ ಮಾಡಬೇಕು. ಇನ್ನೇನು ಮಾಡಿಯೇ? ಇನ್ನು ಕೂತ್ಕೊಂಡು ಕಾಲ ಕಳಿಯೋಕ್ಕಾಗದ? ಬವ್ವ ಊರಿಗೆ ನೀನು? ಅಯ್ಯೋ ಬಂದಿತ್ತಿಲ್ವಪ್ಪ ಈಗ ಸುಮ್ನಿರು ಬತ್ತೀನಂತೆ. ಬತ್ತೀನಿ ಸುಮ್ಕಿರು. ಹಂಗೂ ಬರೋಂಗಿಲ್ಲ ನಾನು ಪಾಪ. ಹಿಂಗೆ ಆಗ್ಬಿಟ್ಟದೆ ನೋಡು. ಈ ಬರ್ನಿವಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಕುಮಾರನ್ಗೆ ಆಟೋಕ್ಕೆ ಹೇಳ್ಕೊಂಡು ಒಂಚೂರು ಕರ್ಕ ಹೋಗಪ್ಪ ಅಂದೆ. ಅವನು ಬತ್ತಿದ್ನೋ ಇಲ್ವೋ ಮೈಸೂರಲ್ಲಿ ಕೆಲಸ ಇತ್ತಂತೆ. ಆಯಿತು ಭಯ್ಯ ಅಂತ ಅಂದ್ಬಿಟ್ಟ. ಒಂದೇ ಸತಿ ಏಕ್ ತುಂಬ ಒಪ್ಕೊಬಿಟ್ಟ. ಅದಕ್ಕೆ ಹಂಗೆ ಬಂದ್ಬಿಟ್ಟೆ ತೆಗೆ ನೋಡ್ಕೊಂಡು ಹೋಗೋದ ಏನು ಕತೆ ಏನು ಅಂದ್ಬಿಟ್ಟು ಹಂಗೆ ಬಂದೆ. ನನಗೂ ಹೊಟ್ಟೆ ಉರಿತು. ಹಿಂಗೆ ಮಾಡೋಳಲ್ಲ ಹಿಂಗೆ ಅಂತ. ಏನು ಮಾಡೋಕ್ಕಾದದು, ಏನೋ ಮಾಡೋಕ್ಕಾದದು. ಕಲ್ತಿರೋ ದುರ್ಬುದ್ಧಿ ಬಿಟ್ಟವ ಬಡ್ಡೆವು. ಅದಕ್ಕೆ ಅಲ್ಲಿ ಹೇಳಿ ಎದುರ್ಕೊಬಿಟ್ಟವ್ರೆ ಅವನು ಮಗಳುವೆ. ಏನು ನಡುಕ್ತಾ ಕುಂತಿದ್ರು ರಾತ್ರಿ ಬೆಳಗಾನವೇ ಅವತ್ತು. ನಡಗಲಿ ಅವನು ಬೋಸ್ಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಆಟೋ ಗೀಟೋ ಮನೆ ಮುಂದ್ಗಡೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಸೇರಿಸ್ತಿತ್ತಿಲ್ಲ. ಜನಗಳು ನೋಡಿದವರು ಆಗೋರು ಇರ್ತಾರೆ, ಆಗ್ನಾರ್ದವ್ರು ಇರ್ತಾರೆ. ಈ ಬಡ್ಡೆಕ್ಲೆಕ್ ಹಿಂಗಾಡೋರು ಅಂತಾರೆ ಅಂದ್ಬಿಟ್ಟು ಹಂಗೆ ಸೇರಿಸ್ಕೊಂಡೆ. ಸಿಕ್ಕಿಲ್ಲ ಸುಮ್ನಿರಪ್ಪ. ಇನ್ನೇನು ಮನೆ ಕೊಡಕಿಲ್ವಂತೆ ಕಣಪ್ಪ ಅವರು. ಅದು ನ್ಯಾಯ ಅಲ್ವವ? ಈಗ ಅವ್ರ ಮನೇಲಿ ಇತ್ಕೊಂಡು ಅವ್ರಿಗೆ ಹೊಡೆದ್ರೆ ಹೊಡ್ಸ್ಕೊಂಡವ್ರು ಕೊಟ್ಟಾರ. ಈಗ ನಮ್ಮಂಗೆ ತಾನೇ ಕೊಡ್ತಾರೆ. ಇರಲಿ ಅಲ್ಲೇ ಇರಲಿ. ಬಡ್ಡತ್ತದು ಇನ್ನೇನು ಮಾಡಿಯೇ? ಎಲ್ಲ ನಮ್ಮ ಮನೆ ಬರ ಸುಮ್ಮನಿರತ್ತಾಗೆ. ಲಾವಕ್ಕೂ ಫೋನ್ ಗೀನ್ ಮಾಡಿಲ್ಲಪ್ಪ. ಆ ಬಡ್ಡೆಕ್ಳು ಇಲ್ಲಿ ಮಾಡಾರವ ನಮಗೆ ಫೋನ? ನಮಗೆ ಫೋನ್ ಬೇರೆ ಮಾಡಾರ ಅವರು ಪಾಪ. ಅದ್ಯಾಕೆ ಮಾಡಾರ ನಮಗೆ? ನಾವ್ಯಾರು ಅವ್ರಿಗೆ? ಬಡ್ಡೆ ತವು ಎಲ್ಲ ಒಂದೇ ಥರ ಆಗೋದಕ್ಕನ್ ಬಿಡು ಮಗ. ಅಯ್ಯೋ ಸಿಕ್ಕಿಲ್ಲ ಸುಮ್ನಿರಪ್ಪ. ಚಿಂತೆ ಮಾಡಬೇಡ ನೀನು. ಯೋಚನೆ ಮಾಡಿದ್ರೆ ಸರಿ ಅದದ. ಸುಮ್ನಿರು, ತಲೆಗೆ ಎಡ್ಸ್ಕೊಬೇಡ ಆತಾಗೆ. ಇಲ್ಲ ಯಾವುದು ತಲೆಗೆಡ್ಸ್ಕೊಳಕ್ಕಿಲ್ಲ ನನ್ನ ಕಣವ. ಯಾರು ಸುದ್ದಿ ಮಾತಾಡಿ ಯಾರ ಬಗ್ಗೆ ಆಸೆ ಮಾಡಿ ಏನು ಗೊತ್ತಿತ್ತು? ಅವ್ರ ಮನ್ಸಲ್ಲೇ ಆಸೆ ಇಲ್ಲ. ನಾವು ಸುಮ್ಮನೆ ಯಾಕೆ ಆಸೆ ಮಾಡಬೇಕು? ನಾನು ಯಾವತ್ತೂ ತಲೆಗೆಡ್ಸ್ಕೊಳಕ್ಕಿಲ್ಲ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನಿಜವಾಗ್ಲೂ ಸಾವಿತ್ರಪ್ಪನ ಬಡ್ದ್ಬಿಟ್ಟವಳೆ. ತಲೆನೋವು ಅನ್ಕೊಂಡು ಪಾಪ ಅಮ್ಮ ಮನ್ಗದೆ. ಇವಳು ನಮ್ಗೆ ಹಂಗೆ ಬುದ್ಧಿ ಬೇಡವಾ? ಅಯ್ಯೋ ಹೇಳಿದ ಮಾತನ್ನೂ ಕೇಳಕ್ಕಿಲ್ಲ, ಇಲ್ಲ ಸ್ವಂತ ಬುದ್ಧಿನೂ ಇಲ್ಲ. ಏನು ಮಾಡಿರಿ ಹೇಳಿ? ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.